ನಮಸ್ಕಾರ ಎಲ್ಲರಿಗೂ. ನಮ್ಮಿಬ್ಬರಲ್ಲಿ ಒಂದು ಸಣ್ಣ ಮಾತುಕತೆ ಆಯಿತು, ನಾನು ಮೊದಲು ಅವರು ಮೊದಲು ಅಂಥೇಳಿ. ವಯಸ್ಸಿನ ಕಾರಣಕ್ಕಾಗಿ ನನಗೆ ಮೊದಲೇ ಸಿಕ್ಕಿದೆ. ಒಂದು 2-3 ಅಭಿಪ್ರಾಯಗಳನ್ನು ಹೇಳಬೇಕು. ಕೋಲಿಬಣ್ಣ ಭಟ್ರವರು ಮತ್ತು ಗುರುದತ್ ಭಟ್ರವರು ಅವರ ಸ್ನೇಹಿತರ ಜೊತೆಗೆ ಯಲ್ಲಾಪುರಕ್ಕೂ ಒಂದು ಒಳ್ಳೆಯ ಉಪಕಾರವನ್ನು ಇವತ್ತು ಮಾಡಿದ್ದಾರೆ. ಚಂದ್ರಹಾಸ ಚರಿತ್ರೆ ಒಂದು ಅತ್ಯುತ್ತಮವಾದಂಥ ಕಥಾನಕ. ಅದು ಪ್ರಸಕ್ತ ವರ್ತಮಾನದ ಕಾಲದಲ್ಲಿ ರಾಜಕಾರಣಗಳಲ್ಲಿ ದುಷ್ಟಬುದ್ಧಿಯವರು ಇರಬಾರದು ಹೇಳುವಂಥದ್ದು ಕೊನೆಯ ಆಶಯವನ್ನು ಅದು ಹೇಳುತ್ತದೆ. ಕೊನೆ ಕತೆ. ಇವತ್ತಿನ ಕಲಾವಿದರು ಒಬ್ಬರಿಗಿಂತನೂ ಒಬ್ಬರು ಶ್ರೇಷ್ಠರು. ಹಿಮ್ಮೇಳ ಅಂತೂ ಅತ್ಯುತ್ತಮವಾದಂಥ ಹಿಮ್ಮೇಳ. ಮುಮ್ಮೇಳದಲ್ಲಿ ಸಹಿತ ಎಲ್ಲ ಕಲಾವಿದರು ಶ್ರೇಷ್ಠವಾದಂಥ ಕಲಾವಿದರಿದ್ದಾರೆ. ಇತ್ತೀಚೆಗೆ ನೋಡಿದಂಥ ಅವಕಾಶಗಳಲ್ಲಿ ಇವತ್ತಿನ ಪ್ರಸಂಗ ಮತ್ತು ಪ್ರಸಂಗದ ಎಲ್ಲ ಕಲಾವಿದರು ಭಾಳ ಅತ್ಯುತ್ತಮವಾದಂಥ ಪ್ರಸಂಗವನ್ನು ಇವತ್ತು ಕೊಡ್ತಾರೆ ಅಂಥೇಳಿ ಅವರಿಗೆ ನಾನು ಶುಭವನ್ನು ಹಾರೈಸ್ತೇನೆ. ಇವತ್ತು ಯಕ್ಷಗಾನದಂಥ ಒಂದು ಒಳ್ಳೆಯ ಧಾರ್ಮಿಕವಾದಂಥ ವಿಚಾರಗಳನ್ನು ಜನರಿಗೆ ತಲುಪಿಸುವಂಥ ಆಶಯಗಳನ್ನು ಹೊತ್ತಂಥ ಕನಸುಗಳಿಂದ ಒಂದು ಒಳ್ಳೆಯ ಯಕ್ಷಗಾನದ ಸಂಘಟನೆಯನ್ನು ಮಾಡಿದ್ದಾರೆ. ನಮಗೆ ಅವಶ್ಯಕತೆ ಇದೆ ಇದು. ಇವತ್ತಿನ ಹದಿಹರೆಯದ ಮಕ್ಕಳಿಗೆ 21ನೇ ಶತಮಾನದಲ್ಲಿ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಆದರ್ಶವಾದಂಥ ಪೌರಾಣಿಕ ಕಥೆಗಳನ್ನು ಪಠ್ಯದಲ್ಲಿ ಸೇರಿಸಲಿಲ್ಲ ಎಲ್ಲಿಯೂ ಸಹಿತ. ಮಕ್ಕಳು ಕಲಿಯೋದೆಲ್ಲ, ಮಕ್ಕಳು ನೋಡೋದೆಲ್ಲ, ಅಥವಾ ಯಾವುದೇ ಜನಾಂಗ, ಮಧ್ಯಮ ವಯಸ್ಸಿನ ಜನಾಂಗ ನೋಡೋದೆಲ್ಲಿ. ನಮಗೆ ಅಂತಹ ಒಂದು ಶ್ರೀಮಂತವಾದಂಥ ವೈಚಾರಿಕತೆಯನ್ನು ಕೊಡುವಂಥದ್ದು ಕೇವಲ ಯಕ್ಷಗಾನದ ಮೂಲಕ ಮಾತ್ರ. ಎರಡನೇ ಮಾತು ನೋಡಿ, ಎಷ್ಟು ಅದ್ಭುತವಾದಂಥ ಶಕ್ತಿ ಇದೆ ಈ ಜಾನಪದವಾಗಿ ಬಂದಂಥ ಕಲೆಗಳಿಗೆ. ಭಾರತದಲ್ಲಿ ವಿಶೇಷ ಅಂತಂದರೆ, ಈಗ ಬಿಡಿ 21ನೇ ಶತಮಾನ ಅಲ್ಲ, ಒಂದು 50 ವರ್ಷಗಳ ಹಿಂದೆ, 100 ವರ್ಷಗಳ ಹಿಂದೆ 90% ಜನ ಅನಕ್ಷರಸ್ಥರಿದ್ದರು. ಎಲ್ಲೋ ಕೆಲವು ಜನ ಗುರುಕುಲದಲ್ಲಿ ಹೋಗಿ ಸಂಸ್ಕೃತವನ್ನು ಅಭ್ಯಾಸ ಮಾಡ್ತಾಯಿದ್ರು. ಹೀಗೆ 90% ಅನಕ್ಷರಸ್ಥರು ಇರುವಂಥ ಕಾಲದಲ್ಲಿಯೂ ಸಹಿತ ಭಾರತದ ಉದ್ದಗಲಕ್ಕೆ ರಾಮ ಯಾರು, ಕೃಷ್ಣ ಯಾರು ಅನ್ನೋದು ಗೊತ್ತಿತ್ತು. ಯಾರು ಕಲಿಸಿದರು? ಅವರೇನು ವಾಲ್ಮೀಕಿಯನ್ನು ಓದಿದ್ರ, ವ್ಯಾಸನನ್ನು ಓದಿದ್ರ? ಕೇವಲ ಮುಖದಿಂದ ಮುಖಕ್ಕೆ, ಮಾತಿನಿಂದ ಮಾತಿಗೆ, ಬಾಯಿಂದ ಬಾಯಿಗೆ ಜಾನಪದವಾದಂಥ ಕಲೆ ಶ್ರೀಮಂತವಾದಂಥ ಶಿಕ್ಷಣವನ್ನು 1000 ವರ್ಷಗಳಿಂದ ಕೊಡ್ತಾ ಬಂತು. ಆ ಕಾರಣದಿಂದ ರಾಮಾಯಣ ಮಹಾಭಾರತಗಳು ಪ್ರತಿ ಮನೆಯಲ್ಲೂ ಸಹಿತ ನೆಲೆ ಊರಿತು ಮತ್ತು ಆದರ್ಶವಾದಂಥ ಬದುಕಿಗೆ ಜೀವನದ ಪ್ರೇರಣೆಯಾಗಿ ಜೀವನದ ಶಿಕ್ಷಣವನ್ನು ಈ ಕಲೆಗಳು ಕೊಡ್ತು. ಅಂಥ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಎರಡನೇದಾಗಿ, ನಾನು ಹೀಗೆ ಇಬ್ಬರೂ ಪುರೋಹಿತರ ಹತ್ರ ಮಾತನಾಡುವಾಗ ಅವ್ರು ಹೇಳಿದರು, ಒಂದು ಸದುದ್ದೇಶವನ್ನು ಹೇಳಿದರು. ಇಲ್ಲ, ನಾವೆಲ್ಲ ಸೇರಿ ಅನೇಕ ಆದರ್ಶ ಕನಸುಗಳನ್ನು ಕಟ್ಕೊಂಡಿದ್ದೇವೆ. ಇವತ್ತು ನಿಮಗೆ ಗೊತ್ತಿದೆ, ಕೋಲಿಬಣ್ಣರವರು ಒಂದು ಗೋಶಾಲೆಯನ್ನು ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಗುರುದತ್ ಭಟ್ರವರು ಎಷ್ಟು ಚೆನ್ನಾಗಿ ಪೌರೋಹಿತ್ಯವನ್ನು ನಡೆಸ್ಕೊಡ್ತಾ ಇದ್ದಾರೆ ಅಂಥೇಳಿ. ಈ ಯುವ ವಯಸ್ಸಿನ ಇಬ್ಬರೂ ಪುರೋಹಿತರಿಗೆ ಒಂದು ಒಳ್ಳೆಯ ಕನಸು, ಸಮಾಜದಲ್ಲಿ ನಾವು ಸುಸಂಸ್ಕೃತವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಆದರ್ಶವಾದಂಥ ಕೆಲಸಗಳ ಕಡೆಗೆ ಗಮನ ಕೊಡಬೇಕು. ನಾವೇ ಸ್ವತಃ ಒಂದು ಸಂಸ್ಥೆಗಳನ್ನು ಕಟ್ಟಿಕೊಂಡು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಒಂದು NGO, ಒಂದು ಸ್ವಯಂ ಸೇವಾ ಸಂಸ್ಥೆಯನ್ನು ಕಟ್ಟಬೇಕು ಅನ್ನುವಂಥ ಕಲ್ಪನೆಯನ್ನು ಇವತ್ತು ಹೇಳಿಕೊಂಡ್ರು ಅವರು. ನಾನು ಹೇಳಿದೆ, ಮಾಡಿ, ಒಳ್ಳೆಯ ಬಯಲೋ ಮಾಡಿ, ಶಿಕ್ಷಣ, ಧಾರ್ಮಿಕ, ಅನಾರೋಗ್ಯ ಪೀಡಿತರಿಗೆ ಚಿಕಿತ್ಸೆ, ಒಂದು ಹೆಣ್ಣು ಮಕ್ಕಳಿಗೆ ಅಥವಾ ಶಾಲೆ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಹಾಸ್ಟೆಲ್ಲು, ಈ ಥರ ಸಾಮಾಜಿಕವಾದಂಥ ಎಲ್ಲ ಚಟುವಟಿಕೆಗಳನ್ನು ನಿಮ್ಮ ಬಯಲೋದಲ್ಲಿ ಸೇರಿಸ್ಕೊಳ್ಳಿ ಮತ್ತು ಬ್ರಾಡಾಗಿ ಸೇರಿಸ್ಕೊಳ್ಳಿ, ವಿಶಾಲವಾಗಿ ಇಟ್ಕೊಳ್ಳಿ. ಆಮೇಲೆ ಮತ್ತು ತಿದ್ದುಪಡಿಯನ್ನು ಮಾಡಲಿಕ್ಕಾಗೋದಿಲ್ಲ. ಒಂದು ಆದರ್ಶವಾದಂಥ ಒಂದು ಬಯಲೋವನ್ನು ಮಾಡಿ ಸಮಾಜ ಸೇವೆಗೆ ಅಣಿಯಾಗಿ ಮತ್ತು ನಿಜಕ್ಕೂ ಸಹಿತ ನಿಮ್ಮ ಈ ಕಲ್ಪನೆಗೆ, ಒಂದು ಕನಸಿಗೆ ದೇವರು ರಕ್ಷಣೆ ಕೊಡ್ತಾನೆ ಮತ್ತು ಇದರಲ್ಲಿ ಯಶಸ್ಸಾಗಿ ಯಲ್ಲಾಪುರದಲ್ಲಿ ಈ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ಸಮಾಜ ಸೇವೆ ನಿಮ್ಮ ಕೈಯಿಂದ ಆಗಲಿ ಅಂಥೇಳಿ ಅವರಿಬ್ಬರಿಗೂ ಸಹಿತ ನಾನು ಶುಭ ಹಾರೈಸಿದ್ದೇನೆ. ಒಂದು ಮಾತಿದೆ, ವೇಳೆ ಆದರೂ ಸಹಿತ ಒಂದು ಮಾತು ಹೇಳಬೇಕು. ಯಾಕಿದು ಸಮಾಜ ಸೇವೆ ಸಂಸ್ಥೆಗಳು, NGO ಸಂಸ್ಥೆಗಳು ಇದೆಲ್ಲ ಯಾಕೆ ಬೇಕು? ಅದಕ್ಕೊಂದು ಕಾರಣ ಇದೆ ನೋಡಿ. ಬದುಕಿನಲ್ಲಿ 2 ಚಿತ್ರಗಳು ನಮ್ಮ ಕಣ್ಣು ಮುಂದೆ. ಒಂದು ಇರುವೆಗೆ ತನ್ನ ಆಹಾರವನ್ನು ಪಡೀಲಿಕ್ಕೆ ಬೇರೆಯವ್ರ ಸಹಾಯ ಬೇಕಾಗಿಲ್ಲ, ತಾನೇ ಬಾಯಲ್ಲಿ ಒಂದು
ಚಿಕ್ಕ ಸಕ್ಕರೆಯ ಕಾಳನ್ನು ಇಟ್ಕೊಂಡು ತನ್ನ ಆಹಾರವನ್ನು ಸಂಗ್ರಹ ಮಾಡಿಕೊಳ್ತದೆ. ಹುಲಿ ತನ್ನ ಆಹಾರವನ್ನು ತಾನು ಸಿದ್ಧಪಡಿಸ್ಕೊಳ್ತೇವೆ ವಿನಃ ಮತ್ತೊಬ್ಬರ ಅವಶ್ಯಕತೆ ಇಲ್ಲ. ಪಕ್ಷಿಗಳಿಗೆ ಒಂದು ಮನೆಯನ್ನು ಕಟ್ಕೊಳ್ಳಿಕ್ಕೆ ತನ್ನ ಚುಂಚಿನಿಂದ ಅದು ಆ ಕೆಲಸವನ್ನು ಮಾಡಿಕೊಳ್ತದೆ ವಿನಃ ಯಾವ ಇಂಜಿನಿಯರ್ ಅವಶ್ಯಕತೆ ಇಲ್ಲ. ದೇವರು ಪಶು ಪಕ್ಷಿಗಳಿಗೆ ಸ್ವತಂತ್ರವಾಗಿ ಬದುಕುವಂಥ ಅವಕಾಶ ಕೊಟ್ಟಿದ್ದಾನೆ. ಆದರೆ ಮನುಷ್ಯನಿಗೆ ಆ ಅವಕಾಶವನ್ನು ದೇವರು ಕೊಟ್ಟಿಲ್ಲ. ಪ್ರತಿ ನಿಮಿಷ ನಮ್ಮ ಜೀವನದ ಪ್ರತಿ ಗಳಿಗೆ ಸಹಿತ ಮತ್ತೊಬ್ಬರ ಸಹಾಯದಿಂದಲೇ ನಾವು ಬದುಕಬೇಕು. ಯಾರೋ ಒಬ್ಬ ಶ್ರೀಮಂತ ನನ್ನ ಹತ್ರ ಹೇರಳವಾಗಿ ಹಣ ಇದೆ, ಹಣದಿಂದ ಬದುಕ್ತೇನಂತಂದ್ರೆ ಅವನ ಹತ್ರ ಬದುಕಲಿಕ್ಕೆ ಆಗೋದಿಲ್ಲ. ಒಂದು ಮಧ್ಯಾಹ್ನದ ಊಟವನ್ನು ಮಾಡಬೇಕಾದ್ರೆ ಒಬ್ಬ ರೈತ ಬೀಜವನ್ನು ತರಬೇಕು, ಅದು ಗೆದ್ದೆಯಲ್ಲಿ ಉಳುಮೆಯನ್ನು ಮಾಡಬೇಕು, ಆ ಭತ್ತವನ್ನು ಪೈರಾಗಿ ಬೆಳೆಸುವಲ್ಲಿವರೆಗೆ ರಕ್ಷಣೆ ಮಾಡಿಕೊಳ್ಬೇಕು. ಭತ್ತ ತಯಾರಾದ ಮೇಲೆ ಯಾವುದೋ ರೈಸ್ ಮಿಲ್ಲಿಗೆ ಹೋಗಿ ಅಕ್ಕಿಯನ್ನು ಮಾಡಬೇಕು. ಅಕ್ಕಿ ಯಾವುದೋ ಹೋಲ್ಸೇಲ್ ಅಂಗಡಿಗೆ ಬಂದು ರಿಟೇಲ್ ಅಂಗಡಿಗೆ ಬಂದು ನಮ್ಮ ಮನೆಗೆ ಬಂದು ನಮ್ಮ ತಾಯಿಯಂದರು ಅಡುಗೆಯನ್ನು ಬೇಯಿಸಿದರೆ ನಮಗೆ ಮಧ್ಯಾಹ್ನದ ಊಟ ಸಿಗ್ತದೆ. ಅಂದರೆ ಒಂದು ಅನ್ನ ನಾವು ಸೇವಿಸಬೇಕಾದ್ರೆ ಎಷ್ಟು ಕೈಗಳಿಂದ ನಾವು ಅವಲಂಬಿತರಾಗಿದ್ದೇವೆ ನೋಡಿ. ಅಷ್ಟು ಜನರ ಋಣ ಇದೆ ನಮ್ಮ ದೇಹದ ಮೇಲೆ. ನಾವು ನೋಡಿ ಬಟ್ಟೆಯನ್ನು ಹಾಕಿದ್ದೇವೆ. ಒಬ್ಬ ಶ್ರೀಮಂತ ತನ್ನ ಹಣದಿಂದ ಆ ಮರ್ಯಾದೆಯನ್ನು ಮುಚ್ಕೊಳ್ಳಿಕ್ಕೆ ಆಗೋದಿಲ್ಲ ಅವನಿಗೆ. ಯಾವುದೋ ರೈತ ಎಲ್ಲೋ ಹತ್ತಿಯನ್ನು ಬೆಳಿಬೇಕು, ಹತ್ತಿ ಅದು ಟೆಕ್ಸ್ಟೈಲ್ ಮಿಲ್ಲಿಗೆ ಬರಬೇಕು, ಅಲ್ಲಿಂದ ಅದು ಸಂಸ್ಕರಿಸಲ್ಪಟ್ಟು ಬಟ್ಟೆ ಆಗಬೇಕು, ಬಟ್ಟೆ ಯಾವುದೋ ಬಾಂಬೆದಿಂದ ಬದ್ದಿ ಅಂಗಡಿಗೆ ಬರಬೇಕು, ಅಲ್ಲಿಂದ ವ್ಯಾಪಾರ ಆಗಬೇಕು, ಆಮೇಲೆ ಕೊನೆಗೆ ಒಂದು ಟೇಲರ್ ಹತ್ರ ಬರಬೇಕು. ನನ್ನ ಮೈಮೇಲಿನ ಬಟ್ಟೆಯ ಮೂಲಕವಾಗಿ ಮರ್ಯಾದೆಯನ್ನು ಮುಚ್ಚಿಕೊಳ್ಳಿಕ್ಕೆ ಒಂದು ಟೇಲರ್ ಏನು ಬಟನ್ ಹೊಲಿತಾನೆ ಅವನು ಋಣ ಸಹಿತ ನಮ್ಮ ಮೇಲಿದೆ. ಅಷ್ಟು ಜನರ ಸಹಾಯದಿಂದ ನಾವು ಬದುಕ್ತೇವೆ. ಹೀಗೆ ಪ್ರತಿಯೊಂದು ಘಟ್ಟದಲ್ಲಿಯೂ ಸಹಿತ ಮನುಷ್ಯ ಬೇರೆಯವರಿಂದ ಅವಲಂಬಿತವಾಗಿ ಬದುಕಬೇಕಾಗ್ತದೆ. ಅದರ ಅರ್ಥ ಪರಾವಲಂಬಿ ಅಂತ ಹೇಳಲ್ಲ, ಮತ್ತೊಬ್ಬರ ಸಹಾಯದಿಂದ ನಾವು ಬದುಕಬೇಕು. ನಾನೇ ಬದುಕ್ತೇನೆ ಹೇಳುವಂಥದ್ದು ಅಸಾಧ್ಯವಾದದ್ದು. ಹೀಗೆ ಮತ್ತೊಬ್ಬರ ಸಹಾಯ ನನಗೆ ಬೇಕು ಅಂತಾದರೆ, ಮತ್ತೊಬ್ಬರ ಸಹಾಯ ಇಲ್ಲದೆ ನನಗೆ ಬದುಕಲಿಕ್ಕೆ ಆಗೋದಿಲ್ಲ ಅಂತಂದರೆ, ಆವಾಗ ಸಮಾಜದಲ್ಲಿ ಈ ಥರ ಸ್ವಯಂ ಸೇವಾ ಸಂಸ್ಥೆಗಳ ಅವಶ್ಯಕತೆ ಇದೆ. ಬೇರೆಯವರಿಂದ ನಾನು ಸಹಾಯ ಪಡಿಬೇಕು ಅಥವಾ ಒಂದು ಸಂಸ್ಥೆಯವರು ಬೇರೆಯವರಿಗೆ ಸಹಾಯ ಮಾಡಬೇಕು. ಪರಸ್ಪರವಾದಂಥ ಸಹಕಾರದಿಂದ ಬದುಕಲಿಕ್ಕಾಗ್ತದೆ. ಈ ಕಾರಣಕ್ಕಾಗಿ ಸ್ವಯಂ ಸೇವಾ ಸಂಸ್ಥೆಗಳ ಅದು ಹುಟ್ಟು ಮತ್ತು ಅದರಿಂದ ಇಡೀ ದೇಶ ಜಗತ್ತು ಬೇರೆಯವರ ಇಂತಹ ಸಂಸ್ಥೆಗಳಿಂದ ನಡೆಸ್ತಿದೆ. ಇವತ್ತು ವಿಶ್ವದರ್ಶನ ಶಾಲೆ ಮಾಡಿದ್ದಾರೆ. ಎಷ್ಟು ಸಾವಿರ ಮಕ್ಕಳಿಗೆ ವಿದ್ಯಾದಾನವನ್ನು ಕೊಡ್ತಾರೆ, ಎಷ್ಟು ಸಾವಿರ ಮಕ್ಕಳಿಗೆ ಅನ್ನದಾನವನ್ನು ಕೊಡ್ತಾರೆ. ಹೀಗೆ ಒಬ್ಬರ ಮೂಲಕವಾಗಿ ಒಂದು ಸಮಾಜ ಬೆಳೀತಾ ಹೋಗ್ತದೆ. ಸಮಾಜ ಬೆಳೀಲಿಕ್ಕೆ ಅಸಂಖ್ಯಾತ ಕೈಗಳ ಸಹಾಯ ಬೇಕಾಗ್ತದೆ. ಒಂದು ನನಗೆ ಭಾಳ ಸಂತೋಷವಾದದ್ದು, ಪರದೆಯ ಮೇಲೆ ಆತ್ಮಗೌರವ, ಆಧ್ಯಾತ್ಮ ಮತ್ತು ಆನಂದ ಜೀವನದ ಹಕ್ಕು ಅಂಥೇಳಿ ಅವರ ಸಂಸ್ಥೆಯ ಉದ್ದೇಶಗಳನ್ನು ಬರೆದಿದ್ದಾರೆ. 3 ಆಗಳಿಂದ ಸೇರಿಸಿ ಜಗತ್ತಿನ ಸರ್ವ ವಿಚಾರಗಳು ಸಹಿತ 3 ಶಬ್ದದಲ್ಲಿ ಅಡಗಿದೆ. ನಾವು ಒಂದು ಶಬ್ದ ಅದಕ್ಕೆ ಸೇರಿಸ್ತೇನೆ, ಸಂವಿಧಾನದಲ್ಲಿ ಹೇಳಿದಾಗೆ ಅದು ನಮ್ಮ ಹಕ್ಕು ಅಂತ ಬರೆದಿದ್ದಾರೆ. ಅದರ ಜೊತೆಗೆ ಅದು ನಮ್ಮ ಕರ್ತವ್ಯ ಅಂತ ಸಹಿತ ಬರೀಬೇಕು. ಅದು ನಮ್ಮ ಕರ್ತವ್ಯ ಸಹಿತ ಆಗಬೇಕು. ಈ 3 ಶಬ್ದಗಳಿಂದ ಆವೃತವಾದಂಥ ವೈಚಾರಿಕವಾದಂಥ ಚಿಂತನೆಗಳು ನಮ್ಮಲ್ಲಿ ಎಲ್ಲ ಮೈಗೂಡಲಿ. ನಾವೆಲ್ಲ ಈ ಥರ ಆದರೆ ಒಂದು ಸುಸಂಸ್ಕೃತವಾದಂಥ ಸಮಾಜವನ್ನು ಕಟ್ಟಲಿಕ್ಕಾಗ್ತದೆ. ಪರಸ್ಪರವಾದಂಥ ಪ್ರೀತಿಯಿಂದ ಒಂದು ಸಮಾಧಾನ ಶಾಂತಿಯ ಬದುಕನ್ನು ನೋಡಲಿಕ್ಕಾಗ್ತದೆ. ಆವಾಗ ಅಶಾಂತಿ, ವೈರತ್ವ, ಯುದ್ಧ ಇದು ಯಾವುದೂ ಸಹಿತ ಇರೋದಿಲ್ಲ ಈ 3 ಶಬ್ದಗಳನ್ನು ಅಳವಡಿಸಿದರೆ. ಅಷ್ಟು ಉತ್ತಮವಾದಂಥ ಧ್ಯೇಯವಾಕ್ಯಗಳನ್ನು ನೀವು ಬರೆದಿದ್ದೀರಿ. ನಿಮ್ಮ ಸಂಘಟನೆ ಯಶಸ್ವಿಯಾಗಲಿ ಮತ್ತು ಎಲ್ಲರಿಗೂ ಸಹಿತ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.